ನನ್ನ ಆತ್ಮೀಯ ಗೆಳೆಯ, ಯಾಕೆ ಆದಿ ಇಷ್ಟೊಂದು ಗಾಬರಿಯಿಂದ ಓಡಿ ಬರ್ತಾ ಇದೆಯಾ? ಅಂಕಲ್ ಮತ್ತು ಮಣಿ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ. ಯಾಕೆ? ಯಾವ ಕಾರಣಕ್ಕಾಗಿ? ಆ ವಿಷಯ ಆಮೇಲೆ ಹೇಳುತ್ತೇನೆ. ಅವರು ನನ್ನ ಜೀವ ಸಹಿತ ಬಿಡಕ್ಕಾಗಲ್ಲ. ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಅದಿ ಇದು ಹತ್ತೂರು ಒಡೆಯನ ಸಾಮ್ರಾಜ್ಯ. ಇಲ್ಲಿ ವೈರಿ ಕಾಲಿಡಬೇಕಾದ್ರೆ ಒಂದು ಸರ್ತಿ ಅಲ್ಲ, 100 ಬಾರಿ ಯೋಚನೆ ಮಾಡಬೇಕು. ನೋಡು, ನೀನೇನು ಹೆದರ್ಕೊಳ್ಬೇಡ. ನನ್ನ ಪ್ರಾಣ ಒತ್ತಿಟ್ಟ ಆದ್ರೂ ನಿನ್ನ ಜೀವವನ್ನು ಪರೀಕ್ಷಿಸಿ. ಗರಡಿಯಲ್ಲಿ ಬಂದು ನನಗೆ ಸೇರಿ ತೀರಿಸಿಕೊಳ್ಳಕ್ಕೆ ಮತ್ತಷ್ಟು ಅನುಕೂಲ ಮಾಡಿಕೊಟ್ಟೆ. ಅದೇ ಮಣಿಶಂಕರ ರೆಡ್ಡಿ, ಇದು ಹತ್ತೂರು ಒಡೆಯನ ಸಾಮ್ರಾಜ್ಯ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಿಂಚೊತ್ತು ಅನ್ಯಾಯ ನಡೆಯುವುದಕ್ಕೆ ನಾನು ಆಸ್ಪದ ಕೊಡೋದಿಲ್ಲ. ನಾನು ಮಣಿ, ಈ ಮಣಿಯ ಪವರ್ ನಿನಗೆ ಗೊತ್ತಾ? ಹುಚ್ಚು ಚಕ್ಕರಾಗಿ ಇದ್ದು ಇಲ್ಲದೆ ಒದರ್ತುಕೊಂತ ನಿಂತಿ ಅಂದ್ರೆ ನಿನ್ನ ಬಾಯಿನ ಹಲ್ಲು ಕಿತ್ತಬೇಕಾಗತ್ತ. ಯಾಕೋ ಹಿಂಬಾಲಿಸ್ದೆ? ಲೇ, ಯಾಕೆ ಆದಿಯನ್ನ ಪ್ರಾಣ ಹಿಂಡುತ್ತೀನಿ ಅಂತ ಬೆಂತಿದ್ರಿ? ಗೊತ್ತಿಲ್ವೇ? ಅವನ ಪಾರ್ಟ್ನರ್, ಅವನ ಸರ್ವ ಆಸ್ತಿಗಳು ನನಗಾಗಬೇಕು. ನಿನಗೆ ಅವರು ಮಾಡಿದ ಅನ್ಯಾಯ ಆದ್ರೆ ಏನು? ಅನ್ಯಾಯ ಆಗಿದ್ಯಾದ್ರೆ ಅದಕ್ಕಾಗಿರುವ ನಷ್ಟವನ್ನು ನಾನು ಕಟ್ತೇನೆ. ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ಆಸ್ಪದ ಕೊಡಲ್ಲ ಈ ಹತ್ತೂರ ಒಡೆಯ. ಆದಿ 1+ ಆದ್ರೆ ರಾಜ್ 1. ಇನ್ನು ಈ ಮಣಿ ಆಲಿ 1. ನೀವೆಲ್ಲ ಸ್ವಲ್ಪ ದೂರ ಸರಿಯಿರಿ. ಡಾಕ್ಟರನ್ನು ಕಾಟ್ ಮೇಲೆ ಮಲಗಿಸಿ. ಹತ್ತೂರ ಸೀಮೆ ಒಡೆಯ ಆಂಜನೇಯ ಸ್ವಾಮಿ, ನಮ್ಮ ಧರ್ಮಾಧಿಕಾರಿಗಳು ಸಾವು ಬದುಕಿನ ಮಧ್ಯೆ ನರಳಾಡುತ್ತಿದ್ದಾರೆ. ಕಾರಣ ಇಡೀ ಹತ್ತೂರ ರೈತರ ಬಾಳು ಬೆಳಗಿದ ಹಾಗೂ ಪ್ರತಿ ಸಮಸ್ಯೆಗೂ ಪರಿಹಾರ ಒದಗಿಸಿಕೊಟ್ಟ ನನ್ನ ಒಡೆಯನನ್ನು ರಕ್ಷಿಸುತ್ತಂದೆ. ರೈತ ಮನಕುಲದ ಭಾಗ್ಯವಿದಾತ, ಶಾಂತಿ ಕರುಣೆಯ ಶಾಂತಿ ದೂತ, ಹೃದಯ ವೈಶಿಷ್ಟ್ಯ ಬರೆದ ಹೃದಯವಂತ. ಹೇ ವಿಧಿ, ನನ್ನ ಒಡೆಯ ಸ್ಥಿತಿ ನನ್ನ ನ್ಯಾಯವೇ? ಹೇ ದೇವ, ನನ್ನ ಒಡೆಯ ಜೀವ ಪರಿಗಣಿಸಿದರೆ ಇಲ್ಲವಾದರೆ ನಿನ್ನ ಸುತ್ತ ಹತ್ತೂರಲ್ಲಿ ಬಯಸ್ಕರಿಸ್ತೇವೆ. ಸೌಕರ್ಯ, ನಮ್ಮ ಪ್ರಾರಬ್ಧಕ್ಕೆ ಆ ದೇವರನ್ನು ದೂರೋದು ಬೇಡ. ಹೇ ದೇವ, ನಾನು ನಿನ್ನಲ್ಲಿ ಕೇಳಿದ್ದು ಒಂದೇ ಒಂದು. ನನ್ನ ಜೀವದ ಜೀವವಾಗ ಅಂಜಲಿ ಮತ್ತು ನನ್ನ ರಾಜನನ್ನು ಕ್ಷೇಮ. ಇಂದು ಆ ವೇತನಕ್ಕೆ ಕ್ಷಾಮ ಒದಗಿ ಬಂದಿದೆ. ಹೇ ದೇವ, ನನ್ನ ಒಡೆಯನ ಜೀವವನ್ನು ಮರಣಿಸುತ್ತದೆ, ಮರಣಿಸು. ನನ್ನ ಒಡೆಯನ ಜೀವ ಮರಣಿಸುತ್ತದೆ, ಮರಣಿಸು. ಡಾಕ್ಟರ್,
ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನನ್ನ ರಾಜನನ್ನು ಉಳಿಸಿಕೊಡಿ. ನನ್ನ ಹೆಂಡತಿ ಅಣ್ಣ ರಾಜನನ್ನು ಉಳಿಸಿಕೊಡಿ ಡಾಕ್ಟ್ರೇ, ಉಳಿಸಿಕೊಡಿ. ನೋಡಿ, ನಾನು ಮಾಡೋ ಪ್ರಯತ್ನ ಮಾಡಿದ್ದೇನೆ, ಡೋಂಟ್ ವೆರಿ. ಒಡೆಯರು ಯಾರನ್ನು ತುಂಬಾ ಹಚ್ಚಿಕೊಂಡಿದ್ದಾರೆ? ನಮ್ ತಂಗಿನ. ಹೇಳಿ ಡಾಕ್ಟರ್, ಏನ್ ಮಾಡ್ಬೇಕು? ನನ್ನ ಅನ್ನಸ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೋಡಿ, ಒಡೆಯರ ಸಮೀಪಕ್ಕೆ ಹೋಗಿ ಒಡೆಯರ ತಲೆ ಸವರಿ ಸ್ಪರ್ಶಿಸಿ, ಅಷ್ಟು ಸಾಕು. ಬಿಟ್ರು ನನ್ನ ಮಾಂಗಲ್ಯ ಭಾಗ್ಯ ಉಳಿತು. ಹತ್ತೂರ ಒಡೆಯನಿಗೆ, ಹತ್ತೂರ ಒಡೆಯನಿಗೆ, ಹತ್ತೂರ ಒಡೆಯನಿಗೆ. ಸೌಕರ್ಯ, ಈ ಕೆಟ್ಟ ಕ್ರಿಮಿಗಳಾದ ವೀರ ನರಸಿಂಹರೆಡ್ಡಿ ಹಾಗೂ ಮಣಿಶಂಕರ ರೆಡ್ಡಿ ಇಬ್ಬರಿಗೂ ಧರ್ಮದೇಟು ಕೊಡೋಣ. ನಾನು ನಮಗೇನು ಶಿಕ್ಷೆ ಕೊಟ್ಟರೆ ಪರವಾಗಿಲ್ಲ, ಅವರ ಧರ್ಮದೇಟು ಹಾಕ್ಲೇಬೇಕು. ಯಾರು ತಮ್ಮ ಕ್ರಮವನ್ನ ಕೈಗೊಳ್ಳಬೇಡಿ. ಅವರು ಮಾಡಿದ ಪಾಪವನ್ನ ಆ ಭಗವಂತ ಅವರಿಗೆ ಭಗವಂತನೇ ಶಿಕ್ಷೆ ಕೊಡ್ತಾನೆ. ವೀರ ನರಸಿಂಹರೆಡ್ಡಿ, ನೀನು ಸದಾ ಕಾಲ ರೈತರ ಪುಣ್ಯ ಕಾರ್ಯಗಳಿಗೆ ಕಾಡಿ ಈ ರೈತರ ಪಾಲಿಗೆ ನೀನು ಕೆಟ್ಟವನಾದೆ. ನ್ಯಾಯ ನೀತಿ ಧರ್ಮದಿಂದ ನಾನು ರೈತರ ರಕ್ಷಣೆ ಮಾಡಿ ಪುಣ್ಯದ ಕಾರ್ಯಕ್ಕೆ ನೀನು ಸಹಕಾರ ನೀಡಿಲ್ಲ. ಇದೇನೋ ನೀವು ಗಳಿಸಿದ್ದು, ಇದೇನೋ ನೀವು ಮಾಡಿದ್ದು. ಯಾರು ಯಾರು ಅವರನ್ನು ಶಿಕ್ಷೆ ಕೊಡಬೇಕಾಗಿಲ್ಲ. ಅವರಿಗೆ ಶಿಕ್ಷೆ ಕೊಡುವನು ಮೇಲಿದ್ದಾನೆ, ಅವನಿಂದಲೇ ಅವರಿಗೆ ಶಿಕ್ಷೆ ಆಗಲಿ. ನ್ಯಾಯ ನೀತಿ ಸತ್ಯ ಧರ್ಮಗಳನ್ನೇ ಪರಿಪಾಲನೆ ಮಾಡಿದ ನೀನು ನಿನ್ನೆದುರು ನಾನು ತಪ್ಪು ಒಪ್ಪಿಕೊಳ್ಳಲು ಕೂಲಾಯ. ರಾಜ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಪುಣ್ಯವಂತ ರೈತರ ಮೇಲೆ ಪಾಪ ಮಾಡಿದ್ದ ನನಗೆ ಆ ಸೇವರು ಶಿಕ್ಷೆ ಕೊಡಬೇಕು. ರಾಜ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ರಾಜ್. ವಯಸ್ಸಿನಲ್ಲಿ ಹಿರಿಯನಾದ ನಾನು ಹಿರಿಯ ಗುಣಗಳಿಂದ ದಯವಿಟ್ಟು ನಾನು ನಿಮ್ಮ ಕುಟುಂಬದ ಕೂಡಿ ಬಾಳುವುದರಲ್ಲಿ ಸ್ವರ್ಗ ಸುಖವಿದೆ. ನಾವಿಲ್ಲೆಲ್ಲರೂ ರೈತ ಬಾಂಧವರಾಗಿ ಇನ್ನು ಪುಣ್ಯದ ಕೆಲಸ ಮಾಡೋಣ. ರೈತ ಅನ್ನದಾತ, ರೈತ ಅನ್ನದಾತ, ರೈತ ಅನ್ನದಾತ, ಅನ್ನದಾತ ಸುಖೀ ಭವ, ಅನ್ನದಾತ ಸುಖೀ ಭವ. ಹತ್ತೂರ ಒಡೆಯನಿಗೆ, ಹತ್ತೂರ ಒಡೆಯನಿಗೆ, ಹತ್ತೂರ ಒಡೆಯನಿಗೆ. ನಮ್ಮ ನ್ಯಾಯ